ಹಾಯ್ ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋನ ಯಾರಿಗೆ ಡೆಡಿಕೇಟೆಡ್ ಮಾಡ್ತಿದ್ದೀನಿ ಅಂದರೆ, ಯಾರು ಮಲಮೂತ್ರ ವಿಸರ್ಜನೆ ಮಾಡಲು ಬಯಲಿಗೆ ಹೋಗುವ ಅಭ್ಯಾಸ ಇರುವಂತರಿಗೆ ಈ ವಿಡಿಯೋನ ಡೆಡಿಕೇಟ್ ಮಾಡುತ್ತೇನೆ. ಅವರಿಗೆ ಮಾತ್ರ ಯಾಕೆ ಗೊತ್ತಾ, ಈ ವಿಡಿಯೋದ ವಿಶೇಷ ಆಲ್ಮೋಸ್ಟ್ ಅವರಿಗೆ ತಾನೇ ಗೊತ್ತಾಗೋದು. ಓಕೆ ಗೆಳೆಯರಿ, ಸಗಣಿ ಜೀರುಂಡೆ ಇದನ್ನ ನೀವು ನೋಡಿರುತ್ತೀರಾ. ಈ ಕೀಟಗಳು ಯಾಕೆ ಹಾಗೆ ಸಗಣಿ ಚೆಂಡಿನಾಕಾರದ ಉಂಡೆ ಮಾಡಿ ಉರುಳಿಸಿಕೊಂಡು ಹೋಗುತ್ತದೆ, ಎಲ್ಲಿಗೆ ಹೋಗುತ್ತದೆ ಮತ್ತು ಎಲ್ಲಿಗೆ ಹೋಗುತ್ತದೆ ಗೊತ್ತಾ? ಈ ಸಗಣಿ ಉಳಿವಿನ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡುವುದಕ್ಕೂ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ನಾನು ಕೊಡುವ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಗಣಿ ಜೀರುಂಡೆ ಚಿಕ್ಕದಾಗಿದ್ದರೂ ತುಂಬ ಶಕ್ತಿಯುತವಾಗಿರುತ್ತದೆ. ಇವು ಸಗಣಿ ಮತ್ತು ಮಲವನ್ನು ಚೆಂಡಿನ ಆಕಾರದ ಉಂಡೆ ಮಾಡಿ ಉರುಳಿಸಿಕೊಂಡು ತಮ್ಮ ವಾಸಸ್ಥಾನದ ಹತ್ತಿರ ತೆಗೆದುಕೊಂಡು ಹೋಗುತ್ತವೆ. ಕೆಲವೊಂದು ಗಂಡು ಜೀರುಂಡೆ ಒಂಟಿಯಾಗಿ ಸಗಣಿ ಚೆಂಡನ್ನು ಉರುಳಿಸುತ್ತದೆ. ಮತ್ತು ಹೆಚ್ಚಿನದಾಗಿ ನಾವು ನೋಡುವುದು ಗಂಡು ಮತ್ತು ಹೆಣ್ಣು ಎರಡೂ ಸೇರಿಕೊಂಡು ಉಂಡೆಯನ್ನು ಉರುಳಿಸುತ್ತವೆ. ಈ ಜೀರುಂಡೆಗಳು ವಿಶ್ವದ ಅತ್ಯಂತ ಬಲಿಷ್ಠ ಪ್ರಾಣಿಗಳು. ಒಂದು ಪ್ರಭೇದದ ಜೀರುಂಡೆ ಜಾತಿಯ ಜೀರುಂಡೆ ತನ್ನದೇ ಆದ ತೂಕಕ್ಕಿಂತ 1141 ಪಟ್ಟು ದೊಡ್ಡ ತೂಕವನ್ನು ಎಳೆಯಬಹುದು. ಇದನ್ನು ಮತ್ತೊಂದು ವಿಧಾನದಲ್ಲಿ ಹೇಳಬಹುದಾದರೆ, ಒಬ್ಬ ಮನುಷ್ಯ 6 ಫುಲ್ ಡಬಲ್ ಡೆಕ್ಕರ್ ಬಸ್ಸುಗಳನ್ನು ರಸ್ತೆಯುದ್ದಕ್ಕೂ ಎಳೆಯಬಹುದಾದ ಶಕ್ತಿ ಈ ಚಿಕ್ಕ ಜೀರುಂಡೆ 1441 ಪಟ್ಟು ದೊಡ್ಡ ತೂಕವನ್ನು ಎಳೆಯುತ್ತದೆ. ಬನ್ನಿ ಅಸಲಿ ವಿಷಯದ ಚರ್ಚಿಸೋಣ. ಈ ಸಗಣಿ ಜೀರುಂಡೆಗಳು ತಾವು ಮಾಡಿದ ಸಗಣಿ ಚೆಂಡುಗಳನ್ನು ತನ್ನ ವಾಸಸ್ಥಾನಕ್ಕೆ ಉರುಳಿಸಿಕೊಂಡು ಹೋಗಿ ಅದನ್ನು ತಿನ್ನುತ್ತವೆ. ಬರೀ ತಿನ್ನುವುದಕ್ಕೋಸ್ಕರ ಈ ಸಗಣಿ ಉಂಡೆಗಳನ್ನು ಉರುಳಿಸಿಕೊಂಡು ಹೋಗುತ್ತವೆ ಅಂತ ತಿಳ್ಕೊಳ್ಳಬೇಡಿ. ಈ ಜೀರುಂಡೆಗಳಲ್ಲಿ 3 ವಿಧ. ಒಂದು ರೋಲರ್ಗಳು, ಇನ್ನೊಂದು ಸುರಂಗ ಮಾರ್ಗಗಳು ಮತ್ತು ನಿವಾಸಿಗಳು. ಈ ರೋಲರ್ಗಳು ಇದಾವಲ್ಲ, ಈ ರೋಲರ್ಗಳು ಸಗಣಿ ಉಂಡೆಯನ್ನು ಮಣ್ಣಿನಲ್ಲಿ ಹೂತು ಹಾಕುತ್ತವೆ. ಮಣ್ಣಿನಲ್ಲಿ ಹೂತು ಹಾಕಿದ ನಂತರ ಅದರೊಳಗೆ ಮೊಟ್ಟೆಯನ್ನಿಟ್ಟು ತನ್ನ ಸಂತಾನೋತ್ಪತ್ತಿಯನ್ನು ಬೆಳೆಸಲು ಪ್ರಾರಂಭಿಸುತ್ತವೆ ಈ ಜೀರುಂಡೆಗಳು. ಇನ್ನೊಂದು ಸುರಂಗ ಮಾರ್ಗಗಳು. ಇವು ಸಗಣಿಯ ಚೆಂಡುಗಳನ್ನು ಉರುಳಿಸಿಕೊಂಡು ತಾವು ಕೊರೆದ ಚಿಕ್ಕದಾದ ರಂಧ್ರಗಳಲ್ಲಿ ತೆಗೆದುಕೊಂಡು ಹೋಗಿ ಅದನ್ನು ಶೇಖರಿಸುತ್ತವೆ. ಇನ್ನು 3ನೇದಾಗಿ ನಿವಾಸಿಗಳು. ಇವು ನಿವಾಸಿಗಳು ಎಲ್ಲಿ ಸಗಣಿ ಇರುತ್ತದೋ, ಎಲ್ಲಿ ಹೆಚ್ಚು ಸಗಣಿ ಇರುತ್ತದೋ ಅಲ್ಲಿ ಈ ಜೀರುಂಡೆಗಳು ಅಲ್ಲೇ ವಾಸವಾಗಿರುತ್ತವೆ. ಆ ಸಗಣಿಯನ್ನು ತಿಂದುಕೊಂಡು ಅಲ್ಲೇ ಮೊಟ್ಟೆಗಳನ್ನು ಇಡುತ್ತವೆ, ಮರಿಗಳನ್ನು ಮಾಡುತ್ತವೆ. ಇವು 3 ವಿಧದ ಸಗಣಿ ಜೀರುಂಡೆಗಳು. ಹಾಗೂ ಇವು ಬರೀ ಸಗಣಿಯನ್ನಷ್ಟೇ ತಿನ್ನುವುದಿಲ್ಲ, ಕೊಳೆತ ಸಸ್ಯಗಳನ್ನು ಹಾಗೂ ಕೊಳೆಯುತ್ತಿರುವ ಎಲೆಗಳನ್ನು, ಅಣಬೆಗಳನ್ನು, ಹಣ್ಣುಗಳು ಮತ್ತು ಮರದ ಬೇರುಗಳು ಮತ್ತು ಶಿಲೀಂಧ್ರಗಳನ್ನು ತಿನ್ನುತ್ತವೆ. ನಮಗೆ ಕಂಡಿರುವ ಹಾಗೆ ಸಗಣಿ ಮತ್ತು ಪ್ರಾಣಿಯ ಮಲವನ್ನು ತಿನ್ನುವುದನ್ನು ಮಾತ್ರ ನಾವು ನೋಡಿರುತ್ತೇವೆ. ಎಲ್ಲರೂ ಸಹ ಇದನ್ನು ನೋಡಿರುತ್ತಾರೆ. ಈ ಸಗಣಿ ಜೀರುಂಡೆಗಳ ವಿಶೇಷ ಏನೆಂದರೆ, ತನ್ನ ಮುಂದಿನ ಪೀಳಿಗೆಗಾಗಿ ಹಾಗೂ ತನ್ನ ಸಂತಾನೋತ್ಪತ್ತಿಗಾಗಿ ಗಂಡು ಮತ್ತು ಹೆಣ್ಣು ಸಗಣಿ ಚೆಂಡನ್ನು ಉರುಳಿಸಿಕೊಂಡು ತನ್ನ ವಾಸಸ್ಥಾನ ಹತ್ತಿರ ಇಟ್ಟು ಇವು ಸಂಭೋಗ ಮಾಡುತ್ತವೆ, ಅಂದರೆ ಮಿಲನ ಕ್ರಿಯೆ ಮಾಡುತ್ತವೆ. ನಂತರ ಹೆಣ್ಣು ಜೀರುಂಡೆಗಳು ಆ ಸಗಣಿ ಉಂಡೆಯಲ್ಲಿ ಮೊಟ್ಟೆ ಇಡುತ್ತವೆ. ಮೊಟ್ಟೆಯಿಂದ ಹೊರಬಂದ ಲಾರ್ವಗಳು ಕೂಡಿಟ್ಟ ಸಗಣಿ ಉಂಡೆಯನ್ನು ತನ್ನ ಆಹಾರವಾಗಿ ಬಳಸಿಕೊಳ್ಳುತ್ತವೆ ಅಥವಾ ತಿನ್ನುತ್ತವೆ. ಇವುಗಳ ಜೀವನ ಚಕ್ರ ಹೇಳುವುದಾದರೆ, ಕಾಮನ್ ಆಗಿ ಇವುಗಳು ಜೀವನ ಚಕ್ರ ಮೊಟ್ಟೆ, ಲಾರ್ವಾ, ಪ್ಯೂಪ ಮತ್ತು ವಯಸ್ಕ ಕೀಟಗಳು. ಈಗ ನಾವು ನೋಡುವ ಜೀರುಂಡೆಗಳು ವಯಸ್ಕ ಜೀರುಂಡೆಗಳು. ಇವು ಮೊಟ್ಟೆ ಇಟ್ಟ ನಂತರ 7ರಿಂದ 10 ದಿನಗಳ ನಂತರ ಮೊಟ್ಟೆಗಳಿಂದ ಲಾರ್ವಾ ರೂಪಕ್ಕೆ ಬರುತ್ತದೆ. ಈ ಲಾರ್ವಾ ರೂಪದ ಹುಳು ಹೆಚ್ಚು ತಿನ್ನುತ್ತದೆ. ಸುಮಾರು 3 ತಿಂಗಳವರೆಗೆ ಚೆನ್ನಾಗಿ ತಿಂದು ನಂತರ ಪ್ಯೂಪ ಅವಸ್ಥೆಗೆ ಬರುತ್ತದೆ. ಈ ಪ್ಯೂಪ ಅವಸ್ಥೆಯಲ್ಲಿ ಹೆಚ್ಚು ತಿನ್ನುವುದಿಲ್ಲ ಮತ್ತು ಚಲಿಸುವುದೂ ಇಲ್ಲ. ನಂತರ
ಸುಮಾರು 7ರಿಂದ 10 ದಿನಗಳವರೆಗೆ ಇರುತ್ತದೆ. ನಂತರ ಸಗಣಿ ಜೀರುಂಡೆಯಾಗಿ ಹೊರಹೊಮ್ಮುತ್ತದೆ. ಇದು ಇದರ ಜೀವನ ಚಕ್ರ. ಈ ಜೀರುಂಡೆಗಳು ಸಗಣಿ ಚೆಂಡನ್ನು ಉರುಳಿಸುವಾಗ ಬೇರೆ ಜೀರುಂಡೆ ಇದನ್ನು ಹೈಜಾಕ್ ಮಾಡಲು ಬಂದರೆ ಅದರ ಜೊತೆ ತನ್ನ ಮುಂದಿನ ಕೊಂಬಿನಿಂದ ಫೈಟ್ ಮಾಡಿ ರಕ್ಷಿಸಿಕೊಳ್ಳುತ್ತದೆ. ಇವು ಒಂದೇ ಕಡೆಯಿಂದ ಸಗಣಿ ರಾಶಿಯನ್ನು ಬೇರೆ ಕಡೆಗೆ ಉರುಳಿಸುತ್ತವೆ. ಬೇರೆ ಜಾಗವನ್ನು ಸಹ ಫಲವತ್ತತೆ ಮಾಡುತ್ತವೆ. ಇವು ರೈತ ಮಿತ್ರ ಅಂತಲೂ ಹೇಳುತ್ತಾರೆ. ಇದು ಗೆಳೆಯರೇ ಇವತ್ತಿನ ಸಗಣಿ ಜೀರುಂಡೆಯ ಸಂಕ್ಷಿಪ್ತ ಮಾಹಿತಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.